ಗ್ರಾಮದಲ್ಲಿ ನಡೆದಂಥ ಬಯಲಾಟವನ್ನು ನೋಡಲಿಕ್ಕೆ ಹೋದ ವೇಳೆಯಲ್ಲಿ ಸಮುದಾಯ ಭವನದ ನಾಮಫಲಕವೊಂದು ಬಿದ್ದು ಇಬ್ಬರು ಮಕ್ಕಳು ಸಾವನ್ನಪ್ಪಿ 4 ಮಂದಿ ಆಸ್ಪತ್ರೆಯಲ್ಲಿ ಈಗಾಗಲೇ ಗಾಯಗೊಂಡು ಆಸ್ಪತ್ರೆಯಲ್ಲಿ ನರಳಾಟವನ್ನು ನಡೆಸ್ತಾ ಇದ್ದಾರೆ. ನಾವಿವತ್ತು ರಾಯಚೂರಿನ ಒಪೆಕ್ ಆಸ್ಪತ್ರೆಯಲ್ಲಿದ್ದೇವೆ. ನೀವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಚಿಕ್ಕ ಮಗು ಏನು ನರಳಾಟ ನಡೆಸ್ತಾ ಇದೆಯಲ್ಲ, ಈ ಮಗು ಪೋಷಕರ ಜೊತೆಗೆ ಬಯಲಾಟವನ್ನು ನೋಡಲು ಗ್ರಾಮದಲ್ಲಿ ಹೋಗಿದ್ದರು. ಆ ವೇಳೆಯಲ್ಲಿ ಗ್ರಾಮದ ಸಮುದಾಯ ಭವನದ ನಾಮಫಲಕದ ಬೋರ್ಡ್ ಬಿದ್ದು ಆ ಸಿಮೆಂಟ್ ಕಲ್ಲುಗಳಿಂದ ಗಾಯಗೊಂಡಿರುವಂಥದ್ದು, ಮಗುವಿನ ಮುಖಕ್ಕೆಲ್ಲವೂ ಕೂಡ ತರ್ಚಿರುವಂಥದ್ದು ನಾವು ನೋಡಬಹುದಾಗಿದೆ. ಈಗಾಗಲೇ ರಾಯಚೂರು ತಾಲೂಕಿನ ಬೈಲುಮರ್ಚಡ ಗ್ರಾಮದಲ್ಲಿ ಗ್ರಾಮಸ್ಥರು ಬಯಲಾಟವನ್ನು ಆಡ್ತಾ ಇದ್ದರು. ಕಳೆದ 15 ದಿನಗಳ ಹಿಂದೆ ಬಯಲಾಟವನ್ನು ಆಡಿದ್ರು. ಅದಾದ ಬಳಿಕ ಮತ್ತೆ ನಿನ್ನೆ ಅಮಾವಾಸ್ಯೆ ಆಗಿರೋದ್ರಿಂದ ರಾತ್ರಿ ಬಯಲಾಟವನ್ನು ಆಡ್ತಾ ಇದ್ರು. ಆ ವೇಳೆಯಲ್ಲಿ 2 ಪಾತ್ರಗಳು ಮುಕ್ತಾಯವಾಗಿತ್ತು. ಇನ್ನೇನು 3ನೇ ಪಾತ್ರ ಬರುವ ವೇಳೆಯಲ್ಲಿ ಸಮುದಾಯ ಭವನದ ಕೆಳಭಾಗದಲ್ಲಿ ಕುಳಿತಂಥವರ ಮೇಲೆ ಸಿಮೆಂಟಿನ ಈ ಒಂದು ನಾಮಫಲಕ ಬಿದ್ದಿದ್ದರಿಂದ ಇಬ್ಬರು ಸಾವನ್ನಪ್ಪಿದ್ದಾರೆ. 8 ವರ್ಷದ ವಿಶ್ವನಾಥ್ ಮತ್ತು 1.5 ವರ್ಷದ ಸನ್ವಿತಾ ಅನ್ನುವಂಥವರು ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ, ಈಗ ನೀವೇ ನೋಡ್ತಾ ಇದ್ರಲ್ಲ, ಇವರ ಮಗುವೆ ಸನ್ವಿತಾ ಆಗಿತ್ತು. ಇವ್ರ ಹೆಸರು ಬಸಮ್ಮ ಅಂತ. ಇವ್ರದ್ದು ಒಂದು ಕೈ ಮತ್ತು ಕಾಲುಗಳಿಗೆ ಗಾಯಗಳಾಗಿದ್ದಾವೆ. ಮತ್ತು ಬಸಮ್ಮ ಮತ್ತು ಲಕ್ಷ್ಮಿ ಅನ್ನೋರು ಕಾಲು ಕೂಡ ಕಟ್ಟಾಗಿರುವಂಥದ್ದು ಇಲ್ಲಿ ತಿಳಿತಾ ಇದೆ. ವಿಶಾಲಮ್ಮ ಅವರಿಗೂ ಕೂಡ ಗಾಯಗಳಾಗಿದ್ದಾವೆ. ಹೀಗೆ 4 ಜನರು ಕೂಡ ಗಂಭೀರವಾಗಿ ಗಾಯಗೊಂಡು ಈಗಾಗಲೇ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಬಯಲಾಟ ಆಡುವ ವೇಳೆಯಲ್ಲಿ ಮೇಲ್ಭಾಗದಲ್ಲಿ ಕುಳಿತಂಥ ಕೆಲ ಹುಡುಗರು ಏಕಾಏಕಿಯಾಗಿ ಆ ಸಮುದಾಯ ಭವನದ ನಾಮಫಲಕವನ್ನು ತೆಳಗೆ ತಳ್ಳಿದ್ರು ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ಕಾಲು ಕಟ್ಟಾಗಿದೆ, ಕೆಲವರು ಕೈ ಕಟ್ಟಾಗಿದೆ, ಮತ್ತು ಈ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಒಬ್ಬ ಯುವತಿಯ ಕಾಲು ಕಟ್ಟಾಗಿ 2 ಕಾಲುಗಳು ಕೂಡ ಕಟ್ಟಾಗಿದ್ದಾವೆ. ಹೀಗಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ನರಳಾಟ ನಡೆಸುವಂಥ ದೃಶ್ಯಗಳನ್ನು ತಾವು ನೋಡ್ಬೋದಾಗಿದೆ. ನಾನು ಇಲ್ಲಿ ಗಾಯಗೊಂಡವ್ರನ್ನೇ ಮಾತಾಡಿಸ್ತೀನಂತೆ. ಯಾವಾಗಾಯಿತು, ಏನಾಯಿತು ಅಂತೇಳಿ. ಏನಾಯ್ತಮ್ಮ, ಹೆಂಗಾಯಿತು, ಹೆಂಗೆ ನಡೀತೆ? ಹೆಂಗೆ ಅದು ನಾವು ಕುಂತಿದ್ದೀವಿ ನೋಡಕ್ಕ, ಅದು ಯಾರು ಬಿಡಿಸ್ಬಿಟ್ಟಾರ. ಏನೇನಾಯ್ತು ಅವಾಗ? ಅವಾಗ ಏನಿಲ್ಲ, ನಮ್ಮಲ್ಲಿ ಬಿದ್ದದ. ನಮ್ಮ ಇಲ್ಲಿ ಕರ್ಕೊಂಬಂದ್ರ ಆಸ್ಪತ್ರೆಗೆ. ನಿಮ್ಗೇನು ಈಗ ಬಿದ್ದಿತ್ತಲ್ಲ, ಅದು ಎಷ್ಟಿತ್ತು, ಹೆಂಗಾಯಿತು? ಅದು ದೊಡ್ಡದು ಒಂದು ಕಿಟಕಿ ಥರ ಇತ್ತು. ಅದು ನಾವು ನಾವು ಕುಂತಿದ್ವಿ ಇಬ್ಬರು. ಅದು ನಮ್ಮ ಮೇಲೆ ಎಷ್ಟು ಬಿದ್ದದ, ಬೇರೆ ಜನರ ಮೇಲೆ ಬಿದ್ದಿಲ್ಲ. ನಮ್ಮ ಮೇಲೆ ಎಷ್ಟು ಬಿದ್ದದ. ಎಷ್ಟು ಮಂದಿ ಮೇಲೆ ಬಿತ್ತಮ್ಮ ಅದು? ಅದು 4 ಇದ್ರು. ಬಯಲಾಟ ನೋಡುವ ವೇಳೆಯಲ್ಲೇ ಈ ಒಂದು ಘಟನೆ, ದುರಂತ ನಡೆದಿರುವಂಥದ್ದು ಒಂದು ರೀತಿ ಆತಂಕದ ಮನೆ ಮಾಡಿದೆ. ಇಬ್ಬರು ಮಕ್ಕಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನೂ 4 ಜನರಿಗೆ ಗಂಭೀರ ಗಾಯವಾಗಿದೆ. ಅವ್ರ ಕುಟುಂಬಸ್ಥರು ನನ್ನ ಜೊತೆ ಇದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೀನಿ ಅಂತ. ಅಮ್ಮ, ಎಷ್ಟು ಜನ ಇದ್ರು, ಏನು ನಡೀತದು? 6 ಜನ ಹೋಗಿದ್ರು ನೋಡ್ರಿ. 6 ಜನ ಹೋಗ್ಯಾರ ನಾಟಕ ನೋಡಕ್ಕ, ಬಯಲಾಟ ನೋಡಕ್ಕ. ಕಾಲು ಸಾಯಿಸಿಗೆ ಹುಡುಗರು ಕುಂತಾರ್ರಿ. ಒಂದು ಹುಡುಗಿ ಕಾಲು 2 ಕಾಲು ಕಟ್ಟಾಗ್ಯಾವ. ನಮ್ಮ ನೆಗಣಿಗೆ ಒಂದು ಕಾಲು ಕಟ್ಟಾಗ್ಯದ, ಮುರಿದದ. ಹೆಂಗ್ ಬಿತ್ತಮ್ಮ ಅದು? ಕಮಾನ ಒಟ್ಟ ಕಮಾನನೇ ಉಚ್ಚಿ ಬಿದ್ದದ್ರಿ. ಮ್ಯಾಗ ಜನ ಏರಿ ಇದು ಮಾಡ್ಯಾರೇನು, ಅದು ಕಾಲು ಮೇಲೆ ಬಿದ್ದು ಕಾಲು ಇದಾಗಿಬಿಟ್ಟದ. 2 ಹುಡುಗರು ಔಟ್ ಆಗ್ಯಾವ. ಇಬ್ರು ಔಟ್ ಆಗ್ಯಾರಲ್ಲ, ಯಾರ್ಯಾರಮ್ಮ ಅವರು? ಇಸ್ವಾ, ಆ ಹೆಣ್ಣು ಹುಡುಗಿನ ಹೆಸರು ಗೊತ್ತಿಲ್ರಿ. ಇಸ್ವಾ 8 ವರ್ಷದ ಹುಡುಗ ಇದನ್ನ? 8-9 ವರ್ಷದ ಹುಡುಗ ಇದ್ರಿ. ಓಕೆ. ಇನ್ನು ನೋಡ್ತಾ ಇರ್ಬೋದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಘಟನೆಯನ್ನು ನೆನೆದು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಈ ಒಂದು ಘಟನೆ ಹೇಗೆ ನಡೀತು ಅನ್ನುವಂಥದ್ದೇ ನಮಗೆ ಒಂದು ರೀತಿ ಆತಂಕವನ್ನು ಮೂಡಿಸ್ತಾ ಇದೆ ಅನ್ನುವಂಥ ಮಾತುಗಳು ಕುಟುಂಬಸ್ಥರಿಂದ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಒಟ್ಟಲ್ಲಿ ಬಯಲಾಟವನ್ನು ನೋಡಲು ಅಂತ ಹೋದವರ ಮೇಲೆ ಈ ಒಂದು ಸಮುದಾಯ ಭವನದ ನಾಮಫಲಕ ಬಿದ್ದು ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿದರೆ, 4 ಮಂದಿ ಈಗ ಆಸ್ಪತ್ರೆಯಲ್ಲಿ ನರಳಾಟವನ್ನು ನಡೆಸ್ತಾ ಇದ್ದಾರೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.